ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರಿಗೂ ಪೃಥ್ವಿ ಫರೋಜ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಹಳ್ಳಿ ಮನೆಯ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಹಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳ್ಳಿ ಮನೆಯಲ್ಲಿ ಯಾವ ರೀತಿ ಅವರು ದನಗಳಾಯಿತು, ಅಡುಗೆ ಮನೆ ಹೇಗಿದೆ, ಹಾಗೆ ದೇವ್ರ ಮನೆ ಹೇಗಿದೆ ಅಂತಂದೇಳಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಬನ್ನಿ, ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವೇನ್ರಿ ಬಿಟ್ಟಿರಲ್ಲ ಬಟ್ಲ ಕಂಚಿನ ಅಡಕಲ ಕಂಚಿನ ಅಡಕಲ ಅವು ಯಾಕೆ ಹಂಗಿಟ್ರಿ? ಅವು ಮನೆ ಒಪ್ಪಲಿಂದಾಗ ಸಸಿ ಕಂಚಿನ ಅಡಕಲ ಮನೆ ಅಡಕಲೆ ಇರಲ್ಲ ಅಂತೇಸಿ ಅದಕ್ಕೆ ಅವ್ರವ್ರು ಅಡಕಲ ಕೊಟ್ಟಿರ್ತಾರೆ. ಅದಕ್ಕೆ ಅಲ್ಲಿ ಪೂಜೆ ಮಾಡಿ ಇಟ್ಟಿಲ್ಲ. ಪೂಜೆ ಮಾಡಿದೆ ಅಂತ ಹೇಳಿ ಸಸಿ ಹೂ ಮಾಡ್ತೀವಿ. ಸರಿ ಪ್ರತಾಪ್ ಇದು ತೊಗರಿದ ರಾಶಿಯಾಗ ನಿಮ್ಗೆ ಲಾಭ ಆಗೈತೆ? ಲಾಭ ಆಗೈತೆ? ಚೆನ್ನಾಗೈತಿ, ನಷ್ಟ ಆಗೈತೆ? ಚೆನ್ನಾಗೈತಿ. ಸರ್ಕಾರದವ್ರು ಹೋಗಿ ಒಂದಿಟ್ಟು ಇದನ್ನು ಮಾಡಿ ಪರಿಹಾರ ಮಾಡ್ಯಾರ. ಅದು ಬಂದೈತಿ, ಪರಿಹಾರ ತಗೊಂಡಾರ. ಇನ್ನೇನು ಉದ್ರ ಕೊಡಿದು ಅಡ್ತಿಗೆ ಹೋಗಿ ಅದು ಹೆಂಗೆ ಮಾರಿ ಹೆಂಗೆ ಹೋಗ್ತೈತಿ ಹಂಗಿಲ್ಲ ಮಾರಿ ಉಳಿದ್ರ ರೈತರ ಮುಂದೆ ಉಳಿಲಿಕ್ಕಂದ್ರೆ ಲಾಸ್. ಈಗ ಇದನ್ನ ಎಲ್ಲಿ ಕೊಡ್ತೀರಿ ಇವಾಗ? ಮುದ್ದೆ ಬಳಕೆ ಯಾವಾಗ ಕೊಡ್ಬೇಕ್ರಿ? ಇದನ್ನ ಯಾವಾಗ ಕೊಡ್ತಾರೆ? ನಾವು ಇದು ಗೌರ್ಮೆಂಟಿಗೆ ಅಂತಾರೆ, ಮುದ್ದೆ ಏನಂತಾರೆ, ಅಡ್ತಿಗೆ ಅಂತಾರೆ, ಗೌರ್ಮೆಂಟ್ ಅಡ್ತಿಗೆ ಅಂತಾರೆ. ಅಡ್ತಿಗೆ ಅದು ಅಂಗಡಿಗೆ ಹೋಗಿರ್ತಾರೆ. ಅಡ್ತಿಗೆ ಅಂಗಡಿ ಯಾವಾರ ವ್ಯವಹಾರ ಮಾಡ್ತಾರೆ. ಈ ದಾಸು ಇದೆಲ್ಲ ಹಿಂಗೆ ಕೊಡ್ತಾನೆ ಇಲ್ಲ ಕೇಳ್ತಾರೆ ಮನೆ. ನಮ್ಗೆ ಯಾಕೆ ಲಕ್ಕಿದ್ದು ದಾನಿ ಬಂದ್ರೆ ಒಪ್ಕೋರಿ ಅಂತ ಒಪ್ಕೊಂಡಂಗೆ ಆಡ್ತಾರೆ. ಒಂದು ಚೀಲಕ್ಕೆ ಎಷ್ಟು ಹೇಳ್ತೀರಿ? ಒಂದು ಚೀಲ ಬಂದು ಕ್ವಿಂಟಲಿಗೆ 7,000 8,000 10,000 ಹೇಳ್ತಾರೆ. ಗೌರ್ಮೆಂಟ್ 2,000 ಕೊಡ್ತಾರೆ ದರ ಹೊಡ್ದಾರೆ. ಈಗ ಅಡ್ತಾಗ ಹಂಗೆ 7,000 ಅವ್ರೀಗ ಅದನ್ನ ಪಾಲಿಶ್ ಮಾಡ್ಕೋಬೇಕಾ ಬ್ಯಾಳೆ ಮಾಡ್ಬೇಕು? ಬ್ಯಾಳೆನ ಪಾಲಿಗೆ ತೊಗೊಂಡು ಹೋಗ್ತಾರೆ. ಹೋಗಿ ಮುಂದೆ ಪಾಲಿಶ್ ಮಾಡ್ತಾರೆ. ಹೇಗೆ ಕೊಡ್ತೀರಿ? ಈಗ ಇಡೀ ತೊಗರಿನ ಕೊಡ್ತೀವಿ. ಮುಂದೆ ಅವ್ರಿಗೆ ತೊಗೊಂಡೋಗಿ ಪಾಲಿಶ್ ಮಾಡಿ ಬ್ಯಾಳೆನ ಮಾಡ್ತಾರೆ. ಮೇಲೆ ಹಟ್ಟ ಏನ್ರಿ ಇದು? ಅದು ಅಟ್ಟ. ಇಲ್ಲಿ ಹಟ್ಟದ
ಒಳಗೆ ಏನೇನು ಇಡ್ತೀರಿ? ಅವನು ಬೇಕಾಗಿದ್ದು ಸಾಮಾನು ಇಡ್ತೀರಿ ಏನು ಬೇಡಾಗಿದ್ದು? ಬ್ಯಾಡಾಗಿ ಸಾಮಾನ ಇವು ಕುಸಿಬಿ ಬ್ಯಾಳಿ ಅಂತವು ಇದು ಎದ್ರದ್ರಿ ಹಾಕಿರಲ್ಲ ಇಲ್ಲಿ? ಅದ್ರ ತಂದ್ ಮೇವು, ಅದ್ರ ತೊಗರಿ ಜಾತ್ರೆ ಸಾಮಾನ, ಮಣ್ಣುಣಿಗೆ ಪಳಿಗೆ, ಜಾತ್ರೆಗೆ ಜಾತ್ರೆ ಬಾದಾಮಿ ಜಾತ್ರೆಗೆ ಹೋಗ್ತಾರೆ, ಅಂಗಡಿ ಹಾಕ್ತಾರ. ಬೇಕಾದ ಬೇಡಾದ ಈ ಎಮ್ಮಿ ಕಟ್ಟಿರಿ ನೀವು? ತೊಗರಿ ರಾಶಿ ಸಜ್ಜಿ ತೊಗರಿ ಇದು ತೊಗರಿ ರಾಶಿ ಮತ್ತೆ ಇದ್ರಿ ಸಜ್ಜಿ ಇತ್ತು. ಈಗ ಮನೆಗೆ ಇಟ್ಕೊಂಡಿರೋದು ರಾಶಿ ಮಾಡಿ ಮತ್ತೆ ಯಾವಾಗ ಕೊಡ್ತೀವಿ? ಅಂದ್ರೆ ಹೆಂಗ್ ರೇಟ್ ಇರ್ತದೆ? 8,000 ಒಂದು ಕ್ವಿಂಟಲಿಗೆ. ಈ ಸಜ್ಜಿನೂ ಕೊಡ್ತೀರಿ ದನಗಳಿಗೆ ಬೇಕು? ಈಗ ಅಂಗಡಿಗೆ ಹೊಡೆಲ್ರಿ ತೊಗರಿ? ಅಂದ್ರೆ ಇಲ್ಲಿಗೆ ಬರ್ತಾರೆ ತಾಂಡದ? ನಿಮಗೆ ಈ ಸಲ ಲಾಭ ಆಗೈತ್ರಿ? ಸಜ್ಜಿದ್ರಿ ಚೆನ್ನಾಗಿದ್ದು ಬಂದಿದ್ದು ಲಾಭ. ಈಗ ಮತ್ತೇನಾಗ್ತಿರಿ ಹೊಲಕ್ಕೆ? ಕಡ್ಲಿ ಹಾಕಿರಾಗ್ಲಿ. ಮತ್ತು ಮಳೆ ಬಂದ್ರೆ ಹಾಕ್ತಿರಿ ಹೆಂಗ್ರಿ? ನೀರಾವರಿ ಐತಿ? ಒಣ ಬೇಸಾಯ? ಅವಾಗ ಬಿತ್ತೀರಿ? ಇದು ತಕೊಂಡು ಅವಾಗ ಬಿತ್ತೀರಿ? ಯಾವ ಬರುತ್ತೆ ಅದು? ಅದನ್ನ ರಾಶಿ ಮಾಡ್ತೀರಿ? ಓಕೆ, ಧನ್ಯವಾದಗಳು. ಇದು ಏನು ಗಾದ್ಲಾಗ ಏನು ಹಾಕಿರಿ? ಕೊಟ್ಟಾಕ್ರಿ ಒಟ್ಟು ಮೇವು. ಎಷ್ಟು ಎಮ್ಮೆ ಅದಾವು? ಒಂದೇ ಐತ್ರಿ, 2 ಎತ್ತು. ಹೊಲಕ್ಕೆ ಹೋಗ್ಯಾವ್ರಿ? ಹೊಲಕ್ಕದ ಹೊಲ ಕಟ್ಟಾರಿ, ದನ ಬಿಡ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಹಳ್ಳಿ ಮನೆ ಹೇಗಿದೆ ಅಂತಂದೇಳಿ. ಹಳ್ಳಿ ಮನೆಯ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚು ನಾನು ಹಳ್ಳಿಯ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಿದ್ದರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.